ಹಾಯ್ ಹಲೋ ಎವ್ರಿವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಿಸ್ ವರ್ಷ. ಇವತ್ತಿನ ವಿಡಿಯೋದಲ್ಲಿ ಏನು ಸ್ಪೆಷಲ್ ಅಂತ ಅಂದರೆ, ನೀವು ಆಲ್ರೆಡಿ ತಮ್ನೇಲಲ್ಲಿ ನೋಡಿರ್ತೀರಾ ಬಿಫೋರ್ ಆ್ಯಂಡ್ ಆಫ್ಟರ್ ವೈಟ್ ಹೆಡ್ಸ್ ಹೇಗೆ ರಿಮೂವ್ ಮಾಡೋದು ಅಂತ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ವೈಟ್ ಹೆಡ್ಸ್ನ ಹೇಗೆ ರಿಮೂವ್ ಮಾಡೋದು ಅಂತ ತೋರಿಸ್ತೀನಿ. ಇದು ಬರೀ ಬಾಯ್ಸ್ ಅಥವಾ ಗರ್ಲ್ಸ್ಗೆ ಅಂತ ಏನಿಲ್ಲ, ಇಬ್ಬರು ಕೂಡ ಯೂಸ್ ಮಾಡ್ಬೋದು. ಬಿಕಾಸ್ ಇದನ್ನು ನಾನು ಪರ್ಸ್ನಲಿ ಯೂಸ್ ಮಾಡಿ ರಿಸಲ್ಟ್ಸ್ ಬಂದಾದ್ಮೇಲೆ ನಾನು ಈ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಫೈನಲಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಹಾಗೆ ನಿಮಗೆ ವೈಟ್ ಹೆಡ್ಸ್ ಯಾಕೆ ಬರುತ್ತೆ ಅನ್ನೋದು ಕೂಡ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬಂದು ಓಟ್ಸ್ ಪೌಡರ್ ಹಾಗೆ ರೋಸ್ ವಾಟರ್. ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಒಂದು ಕ್ಲೀನ್ ಬೌಲ್ ತಗೊಳ್ಳಿ. ಹಾಗೆ 1 ಸ್ಪೂನಷ್ಟು ಓಟ್ಸ್ ಪೌಡರ್ ಹಾಕ್ಕೊಳ್ಳಿ. ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ರೋಸ್ ವಾಟರ್. ಈಗ ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಒಂದು ಪ್ರಾಪರ್ ಥಿಕ್ ಕನ್ಸಿಸ್ಟೆನ್ಸಿ ಆಗೋವರೆಗೂ ಮಿಕ್ಸ್ ಮಾಡಬೇಕು. ಹೀಗೆ ಕಾಣಿಸ್ಬೇಕು. ವೈಟ್ ಹೆಡ್ಸ್ ಯಾಕೆ ಬರುತ್ತೆ, ವೈಟ್ ಹೆಡ್ಸ್ ಹೇಗೆ ಬರುತ್ತೆ ಅಂತ ಅಂದರೆ, ಫಸ್ಟ್ ವೈಟ್ ಹೆಡ್ಸ್ ಅಥವಾ ಬ್ಲ್ಯಾಕ್ ಹೆಡ್ಸ್ ಬರೋದೇ ಡಸ್ಟ್ ಅಥವಾ ಡರ್ಟ್ ನಮ್ಮ ಸ್ಕಿನ್ ಮೇಲಿರೋದ್ರಿಂದ. ಮತ್ತು ನಾವು ಪ್ರಾಪರಾಗಿ ಕ್ಲೆನ್ಸ್ ಅಥವಾ ಕ್ಲೀನ್ ಮಾಡೋದಿಲ್ಲ ನಮ್ಮ ಸ್ಕಿನ್ನ ಅಂತ ಅಂದಾಗ ಅದು ಯೂಶ್ವಲಿ ಆ್ಯಂಡ್ ಆಫನ್ ಆಗಿ ವೈಟ್ ಹೆಡ್ಸ್ ಆ್ಯಂಡ್ ಬ್ಲ್ಯಾಕ್ ಹೆಡ್ಸ್ ಆಗಿ ನಮ್ಮ ಸ್ಕಿನ್ ಮೇಲೆ ಕಾಣಿಸುತ್ತೆ. ಸೊ ಯಾವಾಗಲೂ ನೀವು ಆಚೆ ಹೋಗಿ ಬಂದು ಪೊಲ್ಯೂಷನ್ಸ್ ಅಥವಾ ಯಾವಾಗಲೇ ಬಂದು ನೀವು ನೈಟ್ ಮಲ್ಕೋಬೇಕಾದ್ರೆ ಕಂಪಲ್ಸರಿ ಫೇಸ್ ವಾಶ್ ಮಾಡಲೇಬೇಕು. ಸೊ ನೀವು ಆ ಥರ ಮಾಡಿದಾಗ ನಿಮಗೆ ವೈಟ್ ಹೆಡ್ಸ್ ಆ್ಯಂಡ್ ಬ್ಲ್ಯಾಕ್ ಹೆಡ್ಸ್ ತುಂಬಾ ಕಮ್ಮಿ ಫಾರ್ಮಲ್ಲಿ ಕಾಣಿಸುತ್ತೆ. ಬಿಕಾಸ್ ಇದು ಯಾಕೆ ಅಂತ ಅಂದರೆ, ಡರ್ಟ್ ಆ ಪೋರ್ಸ್ ಒಳಗಡೆ ಹೋಗಿ ಬ್ಲಾಕ್ ಆಗಿರುತ್ತೆ. ಇದನ್ನ ಕ್ಲಾಗ್ಡ್ ಪೋರ್ಸ್ ಅಂತ ಕರೀತಾರೆ. ಕ್ಲಾಗ್ಡ್ ಪೋರ್ಸ್ ಅಂದರೆ ಬೇರೆ ಏನೂ ಅಲ್ಲ, ಬ್ಲಾಕ್ ಆಗಿರೋ ಅಂಥ ಪೋರ್ಸು. ಈ ಪೋರ್ಸ್ ಹೆಂಗೆ ಬ್ಲಾಕ್ ಆಗುತ್ತೆ ಅಂತ ಅಂದರೆ, ಈ ಆಯಿಲ್ ಮತ್ತು ಡೆಡ್ ಸ್ಕಿನ್ ಸೆಲ್ಸ್ ಎಲ್ಲನೂ ನಮ್ಮ ಪೋರ್ಸ್ ಒಳಗಡೆ ಹೋಗಿ ಅದು ಬ್ಲಾಕ್ ಆಗಿರುತ್ತೆ. ಸೊ ಇದಕ್ಕೆ ಮೇನ್ ರೀಸನ್ ಏನಂತ ಅಂದರೆ, ನಾವು ಪ್ರಾಪರಾಗಿ ಕ್ಲೆನ್ಸ್ ಅಥವಾ ಕ್ಲೀನ್ ಮಾಡೋದಿಲ್ಲ ನಮ್ಮ ಸ್ಕಿನ್ನ ಅಂತ ಅಂದ್ರೆ. ಸೊ ಸ್ಟಾರ್ಟ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಾನು ಆಗಲೇ ಹೇಳ್ದಾಗೆ ನೀಟಾಗಿ ಫೇಸ್ ವಾಶ್ ಆಗಿರಬೇಕು, ಹಾಗೆ ಹ್ಯಾಂಡ್ ವಾಶ್ ಕೂಡ ಆಗಿರಬೇಕು. ಸೊ ನಾನು ಫೇಸ್ ವಾಶ್ ಮಾಡಿದ್ದೀನಿ. ಒನ್ಸ್ ಅಗೇನ್ ನಾನು ವೆಟ್ ವೈಪ್ಸ್, ಡೆಟಾಯಿಲ್ ವೆಟ್ ವೈಪ್ಸಿಂದ ನಾನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನನ್ನ ಸ್ಕಿನ್ನ. ಸೊ ನೀವು ಕ್ಲೀನ್ ಮಾಡ್ಕೊಳ್ಳಿ. ಓಕೆ, ಸೊ ನಾವು ಆಲ್ರೆಡಿ ಪ್ರಿಪೇರ್ ಮಾಡ್ಕೊಂಡಿದ್ದೀವಲ್ಲ, ಅದು ಹೇಗಿದೆ ಅಂತ ತೋರಿಸ್ತೀನಿ. ಇಲ್ಲೂ ಕೂಡ ಕೆಲವರಿಗಿರುತ್ತೆ, ಸೊ ಅದಕ್ಕೋಸ್ಕರ. ಸೊ ನೀವು ಹೀಗೆ ಅಪ್ಲೈ ಮಾಡಿಕೊಂಡು ನಿಮಗೆ ಎಲ್ಲಿ ತುಂಬ ಜಾಸ್ತಿ ವೈಟ್ ಹೆಡ್ಸ್ ಆ್ಯಂಡ್ ಬ್ಲ್ಯಾಕ್ ಹೆಡ್ಸ್ ಇರುತ್ತೆ ಅದರಲ್ಲಿ ನೋಡಿಕೊಂಡು ನೀವು ನೀಟಾಗಿ ಅಪ್ಲೈ ಮಾಡ್ಕೋಬೇಕು. ಸೊ ಇದನ್ನು ನೀವು ಎವ್ರಿ ಡೇ ಮಿಸ್ ಮಾಡ್ತಿರಂಗೆ 1 ವೀಕ್ ಅಥವಾ 1.5 ವೀಕ್ ನೀವು ಟ್ರೈ ಮಾಡಿದ್ರೇ ರಿಸಲ್ಟ್ಸ್ ಬರೋದು. ನೀವು 1.5 ವೀಕ್ ಎವ್ರಿ ಡೇ ಮಾಡಿ, ನಿಮಗೆ ಫಾರ್ ಶ್ಯೂರ್ ನನಗೆ ಹೇಗೆ ರಿಸಲ್ಟ್ಸ್ ಬಂತು ಹಾಗೆ ನಿಮಗೂ ರಿಸಲ್ಟ್ಸ್ ಬರುತ್ತೆ ಅಂತ ನಾನು ನಿಮಗೆ ಹೋಪ್ಸ್ ಕೊಡ್ಬೋದು. ಎಷ್ಟೊತ್ತು ತನಕ ನಾವು ಸ್ಕಿನ್ ಮೇಲೆ ಬಿಡಬೇಕು ಅಂತ ಅಂದರೆ, ಮೋರ್ ದ್ಯಾನ್ 15 ಮಿನಿಟ್ಸ್, 15 to 20 ಮಿನಿಟ್ಸ್ವರೆಗೂ ನಾವು ನಮ್ಮ ಫೇಸ್ ಮೇಲೇ ಇಡಬೇಕು. ಸೊ ಆಫ್ಟರ್ 15 ಮಿನಿಟ್ಸ್ ನೀವು ನೋಡ್ಬೋದು ಇಲ್ಲಿ ಡ್ರೈ ಆಗಿದೆಯಾ ಇಲ್ವಾ ಅಂತ ಅಂದ್ಬಿಟ್ಟು. ಸೊ ನೋಡಿ, ಡ್ರೈ ಆಗಿದೆ. ಸೊ ಡ್ರೈ ಆದಮೇಲೆ ಡೈರೆಕ್ಟ್ ಹೋಗಿ ಹಾಗೆ ವಾಶ್ ಮಾಡಿಬಿಡ್ಬೇಡಿ. ಸ್ವಲ್ಪ ವೆಟ್ ಮಾಡಿಕೊಂಡು ಜಸ್ಟ್ ಹೀಗೆ ಸ್ಕ್ರಬ್ ಮಾಡಿ ಡರ್ಟ್ ಏನಿದೆ ಅದನ್ನೆಲ್ಲ ಪುಲ್ ಔಟ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಹಾಗೆ ನೀವು ವಾಶ್ ಮಾಡಬೇಕಾದ್ರೆ ಸ್ಟಿಕ್ಕಿ ಅಂತ ಅನಿಸುತ್ತೆ. ಸೊ ಪ್ರಾಪರಾಗಿ ನೀಟಾಗಿ ಕ್ಲೆನ್ಸ್ ಮಾಡ್ಕೊಳ್ಳಿ. ಬಟ್ ಇದಕ್ಕೆ ನೀವು ಯಾವುದೇ ಅಂತ ಸೋಪ್ ಅಥವಾ ಫೇಸ್ ವಾಶ್ ಯೂಸ್ ಮಾಡೋ ಹಾಗೆ ಇಲ್ಲ ನಿಮ್ಮ ಸ್ಕಿನ್ ಮೇಲೆ. ಜಸ್ಟ್ ನಾರ್ಮಲ್ ಕ್ಲೀನ್ ವಾಟರಿಂದ ಸ್ವಲ್ಪ ವೆಟ್ ಮಾಡ್ಕೊಂಡು ಸ್ಕ್ರಬ್ ಮಾಡಿ ಆಮೇಲೆ ಕಂಪ್ಲೀಟಾಗಿ ಕ್ಲೀನ್ ಮಾಡಿಬಿಡಿ. ವಾಶ್ ಮಾಡ್ಕೊ ಬಂದಾದ್ಮೇಲೆ ನೀವು ನೋಡ್ಬೋದು ರಿಸಲ್ಟ್ಸು. ಯಾಕಂದರೆ ನೀವು ಇದನ್ನು ಕಂಪ್ಲೀಟ್ 1 ವೀಕ್ ಯೂಸ್ ಮಾಡಿದ್ರೆ ಐ ಆಮ್ ವೆರಿ ಶ್ಯೂರ್ ನಿಮಗೂ ಕೂಡ ರಿಸಲ್ಟ್ಸ್ ಕಾಣಿಸುತ್ತೆ ಅಂತ.
ಐ ಹೋಪ್ ನಿಮ್ಗೆಲ್ಲರಿಗೂ ಈ ವಿಡಿಯೋ ತುಂಬಾ ಇಷ್ಟ ಆಗಿರುತ್ತೆ ಅಂತ. ಹಾಗೆ ನಾನು ವಿಡಿಯೋ ನೋಡ್ತಾ ಇರೋ ಎಲ್ಲ ವ್ಯೂವರ್ಸ್ಗೂ ತುಂಬಾ ಥ್ಯಾಂಕ್ ಯು. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರೋರಿಗೆ ತುಂಬ 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 ಥ್ಯಾಂಕ್ಸ್. ಹಾಗೆ ಈ ವಿಡಿಯೋದಲ್ಲಿ ನಿಮಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೂಡ ಸಿಕ್ಕಿರುತ್ತೆ. ಸೊ ನಿಮಗೆ ಯಾರ್ಯಾರು ನಿಮ್ಮ ಫ್ರೆಂಡ್ಸ್ ಅಥವಾ ನಿಮ್ಮ ಫ್ಯಾಮ್ಲಿ, ನಿಮ್ಮ ಬಾಯ್ ಫ್ರೆಂಡ್ಸ್, ಗರ್ಲ್ ಫ್ರೆಂಡ್ಸ್ ಯಾರಿಗೆ ಆದರೂ ಈ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ರೆ ಮರಿದಿರಂಗೆ ಈ ವಿಡಿಯೋ ಅವ್ರಿಗೆ ಶೇರ್ ಮಾಡಿ ಆ್ಯಂಡ್ ಸಿ ದ ರಿಸಲ್ಟ್ಸ್. ಆ್ಯಂಡ್ ಹಾಗೆ ಮರಿದಿರಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.